ಫ್ರೆಂಡ್ಸ್, ಇವತ್ತು ನಾವೇನು ವಿಡಿಯೋ ಮಾಡ್ತಿದ್ದೀವಿ ಅಂದರೆ ನನ್ನ ಹತ್ರ ಇರೋ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಕಲೆಕ್ಷನ್ಸ್ನ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಚಿಕ್ಕಿ ಮಾಡ್ತಾರೆ, ನನಗಷ್ಟು ಗೊತ್ತಾಗಲ್ಲ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಬ್ಯಾಂಗಲ್ಸ್ ಆ್ಯಂಡ್ ಇಯರಿಂಗ್ಸ್, ಚೋಕರ್ ಎಲ್ಲ ತುಂಬ ಚೆನ್ನಾಗಿದೆ. ಫಸ್ಟಿಗೆ ನೋಡಿ ನಮ್ಮ ಚಿಕ್ಕಿ ಹೇಳ್ತಾರೆ. ಇದು ಅಷ್ಟೇ 4 ಲೈನ್ಸ್ದು ಚೈನ್. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಡೇ ಬೇಡ ಇದ್ರ ಮುಂದೆ, ಅಷ್ಟು ಚೆನ್ನಾಗಿದೆ. ಜೊತೆಗೆ ಇದನ್ನು ಸ್ಯಾರಿಗೆ ಹಾಕ್ಕೊಂಡ್ರೆ, ಸಿಲ್ಕ್ ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಜಾಸ್ತಿ ಇದನ್ನು ಹಾಕ್ತಾಯಿದ್ದೆ, ಆದರೆ ಈಗ ನನಗೆ ಹಾಕಿ ಬೋರ್ ಆಗಿರೋದ್ರಿಂದ ನಾನು ಅದನ್ನು ಹಾಕ್ತಾಯಿಲ್ಲ. ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಹಾಕಿ ಎಷ್ಟು ಸಲ ಅಂತ ಹಾಕೋದು ಹೇಳಿ, ತುಂಬ ಬೋರ್ ಆಗುತ್ತೆ. ಹಾಗಾಗಿ ಹಂಗೆ ಇಟ್ಟಿದ್ದೀನಿ. ಆದರೆ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸರಗಳಲ್ಲಿ ಇದು ಕೂಡ ಒಂದು ಚೆನ್ನಾಗಿದೆ. ಹಾಗೆ ನೆಕ್ಸ್ಟು ಇದು ಚೋಕರು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬೇಲೂರಲ್ಲೇ ತಗೊಂಡಿದ್ದು ನಾನು. ಇದರಲ್ಲಿ ಎಷ್ಟು ಚೆನ್ನಾಗಿದೆ ಡಿಸೈನು ಅಂತ ಹೇಳಿದ್ರೆ, ಇದರಲ್ಲಿ ಆನೆ ನೋಡ್ಬೋದು, ನೀವು ಲಕ್ಷ್ಮಿ ನೋಡ್ಬೋದು, ಮತ್ತು ನವಿಲ್ಗಳಿದ್ದಾವೆ, ಮತ್ತು ಒಂಥರ ತುಂಬ ಚೆನ್ನಾಗಿ ತಾವರೆ ಹೂವು ಎಲ್ಲ ಚೆನ್ನಾಗಿದೆ. ಹಾಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಲುಕ್ ಬರುತ್ತೆ ಇದರಲ್ಲಂತೂ. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿದೆ. ಹಾಗೆ ಸಿಲ್ಕ್ ಸ್ಯಾರಿಗಳಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ಅಷ್ಟೇ, ಇದು ಕೂಡ ನನ್ನ ಫೇವ್ರೆಟ್ ಸರನೇ. ಅದು ಹಳೇದೇ, ತುಂಬ ಹಳೇದು, ಆದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಏನೋ ಒಂದು 2 ಟೈಮ್ಸ್ ಹಾಕಿರ್ಬೋದು ಅಷ್ಟೇ. ಚೆನ್ನಾಗಿದೆ, ಒಟ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ಅಷ್ಟೇ, ಇದು ತುಂಬ ಚೆನ್ನಾಗಿದೆ, ಗೋಲ್ಡ್ ಥರನೇ ಕಾಣಿಸುತ್ತೆ. ಇದು ಹಾಸನಲ್ಲಿ ತಗೊಂಡಿದ್ದು. ಅದು ನಾನು ತೊಗೊಂಡಿದ್ದಲ್ಲ, ನಮ್ಮ ಅಕ್ಕ ತೊಗೊಂಡಿದ್ದು. ಅವಳು ಇಷ್ಟಪಟ್ಟು ತೊಗೊಂಡ್ಳು. ಅವಳ ಹತ್ರ ಗೋಲ್ಡ್ ಚೈನ್ ಅದೇ ಡಿಸೈನಿಂದಿದೆ. ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ ಅದರಲ್ಲಿ. ಅದನ್ನೊಂಥರ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ನಾವು ಹಾಕೋದಿಲ್ಲ, ತೊಗೊಂಡಿದ್ದಷ್ಟೇ, ಹಾಕ್ತಾಯಿಲ್ಲ, ಮಕ್ಳುಗಳಿಗೆ ಹಾಕ್ತೀವಿ ಅಷ್ಟೇ. ಹಾಗೆ ಇದು ಒಂದು ನಮ್ಮ ಚಿನ್ನಿ ಡ್ಯಾನ್ಸಿಗೆ ಅಂತೇಳ್ಬಿಟ್ಟು ತಗೊಂಡಿದ್ದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಮಕ್ಳುಗಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡವ್ರಿನೇನು ಇಂಥದ್ದೆಲ್ಲ ಹಾಕೋಕ್ಕೆ ಇಷ್ಟಪಡಲ್ಲ, ಹಾಕೋಕ್ಕಾಗಲ್ಲ ಕೂಡ. ಒಂದ್ಸಲ ಹಾಕಿ ತೋರಿಸು ನೋಡೋಣ. ಮಕ್ಕಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ, ದೊಡ್ಡವ್ರಿಗೇನಂತ ಚೆನ್ನಾಗಿ ಹಾಕಿದ್ರೆ ಹಾಕ್ಕೊಳ್ಬೋದು. ನಾನು ಅಷ್ಟೊಂದು ಈ ಥರದ್ದೆಲ್ಲ ಇಷ್ಟಪಡಲ್ಲ. ಚೆನ್ನಾಗಿದೆ ಅದು ಕೂಡ, ನೆಕ್ಲೆಸ್ಸೇ ಅದು ಒಂಥರ. ಹಾಗೆ ಇದೊಂದು ತುಂಬ ಅಂದರೆ ನನಗೆ ತುಂಬ ಇಷ್ಟ, ತುಂಬ ಫೇವ್ರೇಟು. ಗೋವಾಗೆ ಹೋದಾಗ ಒಂದು ಸಲ ತೊಗೊಂಡಿದ್ದು. ಏನೋ ಒಂದು 200-250 ಕೊಟ್ಟು ತೊಗೊಂಡಿದ್ದು. ಫ್ಯಾನ್ಸಿ ಸ್ಯಾರಿಗಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತೊಗೊಳ್ಬೋದು ಅಂತಿದ್ದೀನಿ, ಹಾಕ್ಬೋದು. ಗೋವಾದಲ್ಲಿ ಜಾಸ್ತಿ ಸಿಗೋದಿದು. ಇಲ್ಲೆಲ್ಲ ಸಿಗುತ್ತೆ ಇದು, ಆದರೆ ತುಂಬ ಲೇಯರ್ಸ್ ತುಂಬ ಕಡಿಮೆ ಇರುತ್ತೆ. ಅಮ್ಮಮ್ಮ ಅಂದರೆ ಹೆಚ್ಚು ಅಂದರೆ ಒಂದು 10 ಇರ್ಬೋದು. ಅದರಲ್ಲಿ ತುಂಬ ಲೇಯರ್ಸ್ ಇರೋದು ಅಲ್ಲಿ ಸಿಗೋದು. ಇದರಲ್ಲಿ ತುಂಬ ಕಲರ್ಸ್ ಇದೆ, ಅದೆಲ್ಲ ಹಾಳಾಗಿಬಿಟ್ಟಿದೆ. ಉಳ್ಕೊಂಡಿರೋದು ಇದಿಷ್ಟೇ, ಹಾಗಾಗಿ ಅದನ್ನೇ ತೋರಿಸ್ತಾ ಇದ್ದೀನಿ. ಹಾಗೆ ಇದೊಂದು ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಇದು ಕ್ರಿಸ್ಟಲ್, ಇದು ಬೀಡ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಮಾಡಿಸಿರೋದು. ಮತ್ತು ಅದು ಇದೆಯಲ್ಲ, ಮಣಿಗಳಿದಾವಲ್ಲ, ಅದು ಗೋಲ್ಡು. 2 ಗ್ರಾಮ್ಸ್ ಅಷ್ಟೇ ಇರೋದು. ತುಂಬ ಚೆನ್ನಾಗಿದೆ ನೋಡಿ, ಗೋಲ್ಡ್. ಅದು ಎಲ್ಲರೂ ಆರ್ಟಿಫಿಷಿಯಲ್ ಅಂತ ತಿಳ್ಕೊತಾರೆ, ಆದರೆ ಅದು ಗೋಲ್ಡ್, ಪ್ಯೂರ್ ಗೋಲ್ಡಿಂದು. ನಾವು ಆರ್ಡರ್ ಕೊಟ್ಬಿಟ್ಟು ಜ್ಯುವೆಲ್ರಿ ಶಾಪಲ್ಲಿ ಮಾಡಿಸಿದ್ದು. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ, ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು. ಹಾಗೆ ಇದು ಒಂಥರ ಚೆನ್ನಾಗಿದೆ. ನಮ್ಮ ಚಿನ್ನಿ ಇಷ್ಟಪಟ್ಟು ತಗೊಂಡಿದ್ದು. ಅವಳ ತುಂಬ ಡ್ರೆಸ್ಗಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಬಾರ್ಡರ್ ಈ ಡ್ರೆಸ್ಸಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಡ್ರೆಸ್ಸಿಗೋಸ್ಕರ ತೊಗೊಂಡೆ. ಇದೊಂದನ್ನೇ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನಾನಿಲ್ಲಿ ಮೊದಲೇ ಚೋಕರ್ ಹಾಕಿದ್ದೀನಿ, ಇಲ್ದಿದ್ರೆ ಇದನ್ನು ಹಾಕ್ತಿದ್ದೆ. ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿದ್ದೀರಾ, ಇದು ಕೂಡ ಅಷ್ಟೇ. ಇದು ಕ್ರಿಸ್ಟಲ್ ಮಣಿಗಳದೇನೆ. ಅದರಲ್ಲಿ 2 ಹಾಕಿದ್ದೀವಿ ನೋಡಿ, ಅದು ಗೋಲ್ಡ್ದು ನೋಡಿ. ಇದು ಗೋಲ್ಡು, ಅದಷ್ಟೇ ಗೋಲ್ಡ್, ಇನ್ನೆಲ್ಲ ಕ್ರಿಸ್ಟಲ್ ಇರೋ ಅಂಥದ್ದು. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದೊಂದು ಸಿಂಪಲಾಗಿ ಹಿಂಗೆ ಹಾಕ್ಕೊಬಿಟ್ರೆ ಸಾಕು ಸ್ಯಾರಿಗೆ. ಮತ್ತು ಬೇರೆ ಏನು ಹಾಕೋ, ಒಂದು ತಾಳಿ ಸರದ ಜೊತೆಗೆ ಇದೊಂದು ಹಾಕ್ಕೊಂಬಿಟ್ರೆ ಸಾಕು, ತುಂಬ ಗ್ರ್ಯಾಂಡ್ ಲುಕ್ಕನ್ನ ಕೊಡುತ್ತೆ. ಹಾಗೆ ಇದೊಂದು ಆ್ಯಂಟಿಕ್ ಜ್ಯುವೆಲ್ರಿ. ಇದು ನಂಗೆ ತುಂಬ ಅಂದರೆ ತುಂಬ ಇಷ್ಟ.
ಇದು ಇದನ್ನು ನಾವು ಎಲ್ಲಿ 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 ಗೋಕರ್ಣದಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಗುತ್ತೆ. ಕಾಟನ್ ಸ್ಯಾರಿಗಳಿಗೆ, ಚೆಕ್ಸ್ ಕಾಟನ್ ಸ್ಯಾರಿಗಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದೊಂದು ಸರ ಹಾಕ್ಕೊಬಿಟ್ರೆ ಇಡೀ ಆ ಸ್ಯಾರಿಗೆ ಒಂದು ಲುಕ್ ಬರುತ್ತೆ. ಹಾಗೆ ಇದೊಂದು ನೆಕ್ಲೆಸ್ಸು ಇಲ್ಲಿಗೆ ಮಾತ್ರ ನಿಂತ್ಕೊಳ್ಳುತ್ತೆ. ಅದನ್ನು ಲಾಕ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಅದು ಹಾಗೆ ನಿಂತ್ಕೊಳ್ಳುತ್ತೆ. ಆ ಥರ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ಅಷ್ಟೇ ಮಾಡ್ರನ್ ಡ್ರೆಸ್ಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕಾಟನ್ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದೊಂದು ಇದೇನಂತ ಹೇಳ್ಕೊಳ್ಳೋ ಅಂಥದ್ದೇನಲ್ಲ, ನಮ್ಮ ಚಿನ್ನಿ ಇಲ್ಲೇ ಜಾತ್ರೆಯಲ್ಲಿ ತೊಗೊಂಡಿದ್ದು. ಅವಳೇ ಹಾಕಲ್ಲ, ಇಷ್ಟಪಡಲ್ಲ ಅದನ್ನು, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟಪಡಲ್ಲ. ಆದರೂ ಇರಲಿ ಅಂತ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಇದು ನಾನು ತೊಗೊಳ್ಳಿಲ್ಲ, ನಮ್ಮ ಮಾವನ ಮಗಳು ತೊಗೊಂಡ್ಲು. ಅವಳು ಇಲ್ಲೇ ಬಿಟ್ಟೋಗಿದ್ಲು, ಹಾಗಾಗಿ ನಾನೇನು ಇದನ್ನ ಅಷ್ಟು ಇಷ್ಟಪಡಲ್ಲ. ಹಾಗೆ ಇದೊಂದು ಸರ ಬೀಡ್ಸ್ ಇದೆ, ಅದು ನಮ್ಮ ಚಿನ್ನಿಗೆ ಹಾರ್ಟ್ ಶೇಪಲ್ಲಿದೆ ಅಂತ ಹೇಳ್ಬಿಟ್ಟು. ಸ್ಕೂಲಿಂದ ಟ್ರಿಪ್ ಹೋದಾಗ ನಾನು ಧರ್ಮಸ್ಥಳ ಹೋದಾಗ ಇದನ್ನು ತೊಗೊಂಡ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ತೊಗೊಂಡಿದ್ರು, ಅದಕ್ಕೋಸ್ಕರ ತೊಗೊಂಡೆ. ಅಷ್ಟೊಂದು ಚೆನ್ನಾಗಿಲ್ಲ, ನಮ್ಮ ಫ್ರೆಂಡ್ಸ್ ತೊಗೊಂಡ್ರು, ಅದಕ್ಕೋಸ್ಕರ ತೊಗೊಂಡೆ. ಅಂತ ಫ್ರೆಂಡ್ಸ್ ಗ್ರೂಪ್ ಒಂಥರ ಒಂದೇ ಸರ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ. ನಾನು ಬೇರೆ ಚೂಸ್ ಮಾಡಿದ್ದೆ, ಬೇಡ ಅಂತ ತುಂಬ ಜನ ಇದನ್ನೇ ಲೈಕ್ ಮಾಡಿದ್ರು, ಹಾಗಾಗಿ ಇದನ್ನೇ ತೊಗೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಗಾಯ್ಸ್ ಶೋಯಿಂಗ್ ಬ್ಯಾಂಗಲ್ಸ್ ನೋಡಿ, ಎಷ್ಟು ಚೆನ್ನಾಗಿದೆ ಇದು, ನೋಡ್ಬೋದು ನೀವು. ಚೆನ್ನಾಗಿದೆ ಈ ಬ್ಯಾಂಗಲ್ಲು. ಈ ಬ್ಯಾಂಗಲ್ಸ್ ಎಲ್ಲ ನಮ್ಮ ಅಮ್ಮಂದು ತುಂಬ ಚೆನ್ನಾಗಿದೆ. ನಾವು ಟ್ರಿಪ್ ಹೋದಾಗ್ಲೇ ನಮ್ಮ ಅಮ್ಮನ ಜೊತೆ ನಾನು ಇದು ತಗೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದೇ ಬ್ಯಾಂಗಲ್ ತೊಗೊಂಡಿದ್ದು. ಇದಕ್ಕೆ ಆ್ಯಕ್ಚುಲಿ 60 ರುಪೀಸು. ಇದೊಂದನ್ನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ನಾವು ಹಾಸನಲ್ಲಿ ತೊಗೊಂಡ್ವಿ, ಮೆಟಾಲಿಕ್ ಸ್ಟೋರ್ನಲ್ಲಿ. ತುಂಬ ಚೆನ್ನಾಗಿದೆ, ಇದು ಮಾತ್ರ ಭಾರ ಇದೆ ಫ್ರೆಂಡ್ಸ್. ಇದು ಆ್ಯಂಟಿಕ್ ಡಿಸೈನು, ತುಂಬ ಚೆನ್ನಾಗಿದೆ ಇದು. ನಮ್ಮಮ್ಮ ಇಷ್ಟಪಟ್ಟು ತೊಗೊಂಡಿದ್ದು ಇದನ್ನು. ಇದಕ್ಕೆ 500, ಒಂದಕ್ಕೆ ಈ ಥರದ್ದು ಇನ್ನೊಂದಿತ್ತು, ಅದಕ್ಕೆ 500 ಇತ್ತು. ಇದೇ ಥರ ತಪ್ಪ ಇತ್ತು, ಆದರೆ ಈ ಕ್ವಾಲಿಟಿಲೇ ಬರುತ್ತೆ, ಗ್ರಾಮ್ ತುಂಬ ಜಾಸ್ತಿ ಇತ್ತು ಫ್ರೆಂಡ್ಸ್. ಈ ಬಳೆನ ನಾವು ಚಿಕ್ಕಮಂಗ್ಳೂರಲ್ಲಿ ತೊಗೊಂಡ್ವಿ. ಇದು ನಮ್ಮ ಅಕ್ಕ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ನನಗೂ ಬಳೆಗಳು ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ, ಆದರೆ ಅವಳು ಎಲ್ಲೋದ್ರೂ ಕೂಡ ಬಳೆಗಳನ್ನ ಫಸ್ಟ್ ತಗೊಳ್ಳೋದೇ ಬಳೆ, ಅದಾದಮೇಲೆ ಬಾಕಿದೆಲ್ಲ ತಗೊಳ್ತಾಳೆ. ಸೊ ಏನು ಬ್ಯಾಂಗಲ್ ಕಲೆಕ್ಷನ್ಸ್ ಇದೆ ಅದೆಲ್ಲ ನಮ್ಮ ಅಕ್ಕಂದೇನೆ. ಆಮೇಲೆ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾಳೆ ಅವಳು, ನಂಗೆ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟು ಇಯರಿಂಗ್ಸು ಅಷ್ಟೇ, ನಾನು ಅಷ್ಟೊಂದೆಲ್ಲ ತಗೊಳ್ಳಲ್ಲ, ಆದರೆ ನಮ್ಮ ಅಕ್ಕಂಗೆ ಅದೆಲ್ಲ ತುಂಬ ಇಷ್ಟ. ಅವಳು ಎಲ್ಲೋದ್ರೂ ಕೂಡ ತಗೊಳ್ತಾಳೆ ನೋಡಿ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಲಕ್ಷ್ಮಿ ಇದಿದೆ, ಫೋಟೋ ಇದೆ ಲಕ್ಷ್ಮಿದು. ಆ್ಯಕ್ಚುಲಿ ಇದು ಇದ್ರ ಜೊತೆಗೆ ಕೊಟ್ಟಿದ್ರು, ತುಂಬ ಚೆನ್ನಾಗಿದೆ ಇದು, ಹಾಕ್ಕೊಂಡ್ರೆ ವೆಯ್ಟ್ ಇಲ್ಲ. ನೆಕ್ಸ್ಟ್ ಫ್ರೆಂಡ್ಸ್, ಮೈ ಫೇವ್ರೆಟ್ ಇಯರಿಂಗ್ ಸ್ಟಾರ್ ಲೈಕ್ ತುಂಬ ಚೆನ್ನಾಗಿದೆ ಇದು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ನಾವು ಬೆಂಗಳೂರಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ಇದು. ಚೋಕರಿಗೆ ಮೋಸ್ಟ್ಲಿ ಅದು ಚೋಕರಿಗೆ ಬಂದಿರೋದು ಅಂತ ಅನ್ಸುತ್ತೆ, ನೀನು ಹಾಕಿದೆಯಲ್ಲ ಆ ಚೋಕರಿಗೆ ಬಂದಿರೋದು. ಎಸ್ ಫ್ರೆಂಡ್ಸ್, ಬೆಂಗಳೂರಲ್ಲಿ ಈ ಚೋಕರ್ನ ತೊಗೊಂಡ್ವಿ. ನಾವು ಬೆಂಗಳೂರಲ್ಲಿ ಹುಡ್ಕಿದ್ವಿ, ಚೋಕರ್ನ ಸಿಗಲಿಲ್ಲ, ಹಾಗಾಗಿ ನಾವು ಬೇಲೂರಲ್ಲಿ ಚೋಕರ್ ತೊಗೊಂಡ್ವಿ. ಈ ವಾಳೆನ ನಾವು ಬೆಂಗಳೂರಲ್ಲಿ ತೊಗೊಂಡ್ವಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಜುಮ್ಕಿ, ತುಂಬ ಚೆನ್ನಾಗಿದೆ ನೋಡಿ, ನವಿಲಿನ ಚಿತ್ರ ಇದೆ ನೋಡಿ, ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ ಇದು. ಎಲ್ಲಿ ತಗೊಂಡಿದ್ದು? ನಾನು ಪೇಟೆಗೆ ಹೋಗಿದ್ವಿ ಏನು ತರೋಕ್ಕೆ ಅಂತ, ಫಂಕ್ಷನ್ ಇತ್ತು ಮನೇಲಿ. ಆವಾಗ ನಮ್ಮಮ್ಮ ನೋಡಿಬಿಟ್ಟು ಚೆನ್ನಾಗಿದೆ ತಗೋ ಅಂದರು. ಓಕೆ, ನನಗೂ ಡಿಸೈನ್ ಇಷ್ಟ ಆಯಿತು, ಓಕೆ ಅಂತ ತಗೊಂಡೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದನ್ನು ನಾನು ಡೈಲಿ ಯೂಸ್ಗೆ ಅಂತ ತೊಗೊಂಡಿದ್ದೆ. ಆ್ಯಕ್ಚುಲಿ ನಮ್ಮಮ್ಮ ತೊಗೊಂಡಿದ್ದು, ನಾನು ಈ ಓಲೆನೇ ಬಿಚ್ಚಿದ್ದೆ, ತುಂಬ ದಿವಸ ಇಲ್ಲಿ ಒಂಥರ ಆಗಿತ್ತು ಅಂತ. ಆವಾಗ ನಾನು ಈ ಓಲೆನ ತೊಗೊಂಡಿದ್ದೆ, ಸ್ವಲ್ಪ ದಿವಸ ಬಿಚ್ಚಿ ಅಂತ ಹೇಳಿದರು, ಆವಾಗ ಈ ಓಲೆನ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಇದು, ತುಂಬ ಚೆನ್ನಾಗಿದೆ, ನನ್ನ ಫೇವ್ರೆಟ್ ಇದು.
ಓಕೆ, ಇದನ್ನು ಈ ಈ ಸರ್ಗೆ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಕೊಡ್ತಾರೆ ಅಂತ. ನನಗೂ ಇಷ್ಟ ಆಯ್ತು. ಇದು ಒಂಥರ ನವಿಲಿನ ಚಿತ್ರ ಥರನೇ ಕಾಣಿಸುತ್ತೆ ದೂರದಿಂದ ನೋಡಿದ್ರೆ. ನೋಡ್ಬೋದು ನೀವು, ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಜುಮ್ಕಿ ಇದಕ್ಕೆ ಬಂದಿತ್ತು, ಈ ಸರ್ಗೆ ತುಂಬ ಚೆನ್ನಾಗಿದೆ. ಇಲ್ಲಿ ಗಂಟೆ ಬೇರೆ ಕೊಟ್ಟಿದ್ದಾರೆ ನೋಡಿ, ಹಿಂಗೆ ಅಂದರೆ ಟಣ್ ಟಣ್ ಅಂತ ಅನ್ನುತ್ತೆ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಇದು. ತಗೊಂಡು ತುಂಬ ಅದು ಆಲ್ಮೋಸ್ಟ್ 10 ಇಯರ್ಸೇ ಆಗಿದೆ, ಆದರೂ ಕೂಡ ಒಂಚೂರು ಶೇಡ್ ಆಗಿಲ್ಲ, ಅಷ್ಟು ಶೈನಿಂಗ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಲೆ ಆಗಿರ್ಬೋದು ಮತ್ತು ಆ ಸರ ಆಗಿರ್ಬೋದು ಇವಾಗ್ಲೂ ಕೂಡ ತುಂಬ ಚೆನ್ನಾಗಿದೆ. ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಓಲೆ ಈ ಸರ್ಗ್ ಬಂದಿದ್ದು ತುಂಬ ಚೆನ್ನಾಗಿದೆ. ಈ ಡ್ರೆಸ್ಸಿಗೆ ಇದನ್ನು ಇವೆರಡನ್ನು ಹಾಕಿದ್ದೆ ನಾನು ಒಂದ್ಸತಿ, ತುಂಬ ಚೆನ್ನಾಗಿ ಕಾಣಿಸಿದೆ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದರು. ನನಗೂ ತುಂಬ ಇಷ್ಟ ಆಯಿತು ಈ ಓಲೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ನನ್ನ ಹತ್ರ ಇರೋ ಇಷ್ಟು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ನಂದು, ನಮ್ಮ ಚಿಕ್ಕಿದು, ನಮ್ಮ ಅಮ್ಮಂದು ಎಲ್ಲರದ್ದು ಸೇರಿ ಇಷ್ಟ ಆಗಿದೆ. ಓಕೆ, ನನಗೆ ಇದೆಲ್ಲ ತುಂಬ ಇಷ್ಟ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ವಿಷಯದ ಬಗ್ಗೆ ಹಾಕ್ತೀನಿ. ಓಕೆ, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್ನ ಮಾಡೋದು ಮರಿಬೇಡಿ. ಬಾಯ್.